ಅವನು ಜಲಸಮಾಧಿಯಾಗುತ್ತಾನೆ. ಅವನೊಂದಿಗೆ ಅವನ ಹೆಂಡತಿಯೂ ಕೂಡ ಜಲಸಮಾಧಿಯಾಗುತ್ತಾಳೆ. ಇದನ್ನು ಕೇಳಿದಂತ ರಾಮನು ನೋವಿನಿಂದ ಹಾಳುತ್ತಾ ಹೇಳುತ್ತಾನೆ, ಲಕ್ಷ್ಮಣನೇ, ಇಲ್ಲದೆ ಇದ್ದ ಮೇಲೆ ಇನ್ನೂ ನಾನೇಕೆ? ನಾನು ಕೂಡ ಜಲಸಮಾಧಿಯಾಗಬೇಕು ಎಂದು ಶ್ರೀರಾಮನು ತೀರ್ಮಾನಿಸುತ್ತಾನೆ. ಅದೇ ಸಮಯದಲ್ಲಿ ಪಾತಾಳದಲ್ಲಿ ಉಂಗುರಗಳನ್ನು ಹುಡುಕುತ್ತಿದ್ದ ಹನುಮಂತ ನಾಗರಾಜನನ್ನು ಕರೆದು ಕೇಳುತ್ತಾನೆ. ಎಲ್ಲ ಉಂಗುರಗಳು ನನ್ನ ರಾಮನ ಉಂಗುರಗಳ ತರವೇ ಇದೆ. ಇಷ್ಟಕ್ಕೂ ಇಷ್ಟು ಉಂಗುರಗಳು ಇಲ್ಲಿಗೆ ಹೇಗೆ ಬಂದವು? ಅಯ್ಯೋ ಹನುಮಂತ, ಈ ಎಲ್ಲಾ ಉಂಗುರಗಳು ಶ್ರೀರಾಮನದ್ದೇ. ಇಂದು ಶ್ರೀರಾಮನು ನಿನಗೆ ತಿಳಿಸದೆ ಪ್ರಾಣ ತ್ಯಾಗ ಮಾಡುತ್ತಿದ್ದಾನೆ. ಇದು ನಿನಗೆ ತಿಳಿದರೆ ಇದಕ್ಕೆ ನೀನು ಅಡ್ಡಿಪಡಿಸಬಹುದು ಎಂದು ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಶ್ರೀರಾಮನೇ ಮಾಡಿದ್ದಾನೆ. ಆಗ ಹನುಮಂತ, ಅಯ್ಯೋ